ದೇವರ ಸೃಷ್ಟಿಲಿ ಪ್ರಕೃತಿ ಅನ್ನೋದು ನಿಜಕ್ಕೂ ಸುಂದರವಾದ ಪರಿಕಲ್ಪನೆ ಕಣ್ರಿ. ನಾನು ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಮನೆಯ ಸುತ್ತ ನನ್ನ ಕ್ಯಾಮ್ರಾ ಕಣ್ಣಿಗೆ ಸರಿಯಾದ ಹಚ್ಚ ಹಸಿರನ ಈ ದೃಶ್ಯವು ಅಷ್ಟು ಸೊಗಸಾಗಿತ್ತು. ಭಾನುವನ್ನು ಆವರಿಸುವ ಕಪ್ಪು ಮೋಡಗಳು, ಭೂಮಿಯನ್ನು ಎಂದಿಗೆ ಸಂಧಿಸುವೇನೋ ಎನ್ನುವ ಕಾತರ ವರುಣನಿಗೆ, ಇವುಗಳಿಗೆ ಸಾಕ್ಷಿಯಾಗಿ ಹಸಿರು ಬಣ್ಣವನ್ನು ಹೊಂದಿಕೊಂಡಿರುವ ಮರಗಿಡಗಳು. ಇಂತಹ ತಂಪಾದ ವಾತಾವರಣದಲ್ಲಿ ನಾನ್ ವೆಜ್ ಪ್ರಿಯರ ಫೇವರೆಟ್ ನಾನ್ ವೆಜ್ ಅಡುಗೆಗಳಲ್ಲಿ ಒಂದಾದ ಹೊಳೆ ಮೀನಿನ ಸಾಂಬಾರ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಫ್ರೆಶ್ ಆಗಿ ಹೊಳೆಯಲ್ಲಿ ಹಿಡಿದಿರುವ ಮೀನನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀವಿ. ನೋಡಿ, ಒಂದೊಂದನ್ನು ಕೂಡ ಇಷ್ಟು ಗಾತ್ರದಲ್ಲಿ ಸ್ಲೈಸ್ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇಷ್ಟು ಕ್ಲೀನಾಗಿ ತೊಳ್ಕೊಂಡಿದ್ರೆ ಸಾಕು. ಈ ಮೀನನ್ನು ಅಷ್ಟೇ ಬಾಯಿ ಒಳಗಡೆ ನೀಟಾಗಿ ಕೈ ಹಾಕಿ ಎಲ್ಲವನ್ನು ಸಹ ನೀಟಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ. ಏನಕ್ಕೆ ಅಂತಂದರೆ ಮೀನುಗಳು ಏನಾದರೂ ತಿಂದಿರಬಹುದು ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ಚೆನ್ನಾಗಿ ಎಲ್ಲವನ್ನು ಸಹ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ದೀವಿ. ಈಗ ಬನ್ನಿ, ಇದಕ್ಕೆ ಬೇಕಾಗಿರುವಂತಹ ಮಸಾಲ ಪದಾರ್ಥಗಳು: ಕಾಯಿ ತುರಿ, 5 ರಿಂದ 6 ಟೊಮೊಟೊ ಹಣ್ಣು ಹಾಗೂ 2 ರಿಂದ 3 ಗಾತ್ರದ ಈರುಳ್ಳಿಯನ್ನು ತೆಗೆದುಕೊಂಡಿದ್ದೀನಿ. ಈಗ ಮೀಡಿಯಮ್ ಸೈಜ್ನಷ್ಟು ಹುಣಸೆ ಹಣ್ಣನ್ನು ನೀರಿನಲ್ಲಿ ನೆನೆ ಇಡಬೇಕು. ನೋಡಿ, ಇದು ಚೆನ್ನಾಗಿ ನೀರಿನಲ್ಲಿ ಹುಂತಿದೆ. ಇವಾಗ ಒಂದು ಮಿಕ್ಸಿ ಜಾರ್ಗೆ ನಾನು ಏನೇನು ಪದಾರ್ಥಗಳನ್ನ ತೋರಿಸಿದ್ನಲ್ಲ ಅದನ್ನೆಲ್ಲವನ್ನು ಹಾಕೋಬೇಕು. ತುರಿದಿಟ್ಟಿಟ್ಕೊಂಡಿರುವಂತಹ ಕಾಯಿ ತುರಿ ಹಾಗೂ ಈರುಳ್ಳಿ ಮತ್ತು ಟೊಮೊಟೊ ಹಣ್ಣು. ಇದಕ್ಕೆ ಕೆಲವರು ತುಂಬ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕ್ತಾರೆ, ಆದರೆ ನಮ್ಮ ಹಳ್ಳಿಗಳಲ್ಲಿ ಇದೇ ಥರ ತುಂಬ ಮೈಲ್ಡಾಗಿ ಮಾಡ್ಕೊಳ್ಳೋದು. ಈಗ ಇದಕ್ಕೆ 2 ರೀತಿಯಾದಂತಹ ಮಟನ್ ಸಾಂಬಾರು ಪುಡಿಗಳನ್ನ ಬಳಸ್ತಾ ಇದ್ದೀನಿ. ಮೊದಲನೇದು ಮಟನ್ ಸಾಂಬಾರು ಪುಡಿ, ಮತ್ತಿನ್ನೊಂದು ಬೇಳೆ ಸಾಂಬಾರು ಪುಡಿ. ನಾವು ಯಾವಾಗಲೂ ಅಷ್ಟೇ ಎರಡನ್ನೂ ಸಹ ಮಿಕ್ಸ್ ಮಾಡೇ ಮೀನು ಸಾಂಬಾರಿಗೆ ಬಳಸ್ಕೊಳ್ಳೋದು. ನೀವು ಯಾವ ರೀತಿಯಾಗಿ ಯಾವ ಸಾಂಬಾರು ಪುಡಿನ ಬಳಸ್ಕೊತೀರೋ ನೀವು ಅದೇ ಸಾಂಬಾರು ಪುಡಿಯನ್ನು ಹಾಕ್ಕೊಳ್ಬೋದು. ಈಗ ರುಬ್ಬಿಟ್ಕೊಂಡಿರುವಂತಹ ಕಾಯಿ ಒಳಗಡೆಗೆ ಇದನ್ನು 2 ಮಟನ್ ಸಾಂಬಾರು ಪುಡಿ ಮತ್ತು ಬೇಳೆ ಸಾಂಬಾರು ಪುಡಿಗಳನ್ನ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ನೋಡಿ, ಈ ರುಬ್ಬಿರುವಂತಹ ಖಾರ ಇಷ್ಟು ನುಣ್ಣಗಿದ್ರೆ ಸಾಕಾಗುತ್ತೆ. ತುಂಬ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ತರಿಯಾಗಿರಬಾರ್ದು ಇದು. ಏನಕ್ಕೆ ಅಂತಂದರೆ ಅದು ಬಾಯಿಗೆ ಸಿಗೋ ಥರ ಇರಬಾರ್ದು, ನೀಟಾಗಿ ಇದಾಗಿರಬೇಕು. ಈಗ ಗ್ಯಾಸ್ ಒಲೆಯನ್ನು ಹಚ್ಚಿ ಗ್ಯಾಸ್ ಒಲೆ ಮೇಲೆ ದೊಡ್ಡದಾದ ಪಾತ್ರೆನ ಇಟ್ಕೊಂಡಿದ್ದೀನಿ. ಏನಕ್ಕೆ ಅಂತಂದರೆ ಮೀನು ಬೇಯೋಷ್ಟು ಸ್ಪೇಸ್ ಸಿಗಬೇಕು ನಮ್ಗೆ, ಅದಕ್ಕೋಸ್ಕರ ಪಾತ್ರೆಯನ್ನು ಇಟ್ಟು ಅದಕ್ಕೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೂ ಒಗ್ಗರಣೆಗೆ ಒಂದು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಈ ಈರುಳ್ಳಿಯನ್ನು ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಸಹ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರೋ ನಂತರ ಇವಾಗ ನೆನೆ ಇಟ್ಕೊಂಡಿರುವಂತಹ ಹುಣಸೆ ಹಣ್ಣನ್ನು ಚೆನ್ನಾಗಿ ನೀರಿನಲ್ಲಿ ಕಲಿಸ್ಕೊಂಡು ಹುರಿದಿರುವಂತಹ ಈರುಳ್ಳಿ ಮತ್ತು